ವೀಕ್ಷಕರೇ, ಇಲ್ಲಿ LPG ಸಿಲಿಂಡರ್ ಮತ್ತು ರೇಷನ್ ಕಾರ್ಡಿನಲ್ಲಿ 4 ಹೊಸ ಬದಲಾವಣೆ ತಂದಿರಿದೆ ಸರ್ಕಾರ. ಜನರು ರೇಷನ್ ಕಾರ್ಡ್ ಹಾಗೂ ಗ್ಯಾಸ್ ಸಿಲಿಂಡರ್ ಅನ್ನು ಸುಲಭವಾಗಿ ಪಡೆಯಬೇಕೆನ್ನುವ ಉದ್ದೇಶದಿಂದ ಈ ಸರ್ಕಾರ 4 ಪ್ರಮುಖ ಬದಲಾವಣೆಯನ್ನು ತಂದಿದೆ. ರೇಷನ್ ಕಾರ್ಡ್ ಹಾಗೂ ಗ್ಯಾಸ್ ಸಿಲಿಂಡರ್ಗಳಿಗೆ ಸಂಬಂಧಿಸಿದಂತೆ ಹೊಸ ಬದಲಾವಣೆಯನ್ನು ಮಾಡಿಕೊಡುವುದು ಕಡ್ಡಾಯವಾಗಿದೆ ಅಂತ ಕೂಡ ಇಲ್ಲಿ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ. ಏನೆಲ್ಲ ಬದಲಾವಣೆ ತಂದು ಕೊಟ್ಟಿದೆ ಸರ್ಕಾರ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಬಿಡ್ತೇನೆ. ಸರಿಯಾಗಿ ಕೇಳಿಸ್ಕೊಳ್ಳಿ. LPG ಸಿಲಿಂಡರ್ಗೆ ಸಂಬಂಧಿಸಿದ ಪ್ರಮುಖ ಬದಲಾವಣೆಯನ್ನು ನಾನು ಇವಾಗ ಹೇಳ್ತಾ ಇದ್ದೇನೆ. ಹೌದು, LPG ಸಿಲಿಂಡರ್ಗೆ ಸಂಬಂಧಿಸಿದ ಪ್ರಮುಖ ಬದಲಾವಣೆಯನ್ನು ನಾನಿವಾಗ ಹೇಳ್ತಾ ಇರುವಂತದ್ದು. ಕೇಂದ್ರ ಸರ್ಕಾರವು LPG ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖ ಬದಲಾವಣೆಯನ್ನು ತಂದಿದೆ. ಅದರಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಕೂಡ ಒಂದು ಬದಲಾವಣೆಯನ್ನು ಆಗಿದೆ. ಸರಳೀಕೃತ ಪ್ರಕ್ರಿಯೆ ಮತ್ತು ವಾರ್ಷಿಕ ನವೀಕರಣ ಹಾಗೂ ಸಬ್ಸಿಡಿ ನೇರ ಖಾತೆ ಎನ್ನುವುದು ಪ್ರಮುಖವಾಗಿದೆ. ಇನ್ನು ಮುಂದೆ ಗ್ರಾಹಕರು ಹೊಸ LPG ಗ್ಯಾಸ್ ಸಿಲಿಂಡರ್ ಅನ್ನು ಕನೆಕ್ಷನ್ ಪಡೆದುಕೊಳ್ಳಲು ತಮ್ಮ ಆಧಾರ್ ಕಾರ್ಡ್ ಮೂಲಕ ಗುರುತನ್ನು ಪರಿಶೀಲಿಸುವುದು ಕಡ್ಡಾಯವಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಸಬ್ಸಿಡಿಯಿಂದ ಗ್ಯಾಸ್ ಸಿಲಿಂಡರ್ ಅನ್ನು ಪಡೆದುಕೊಂಡು ಅದು ಎಷ್ಟೋ ಜನರು ಮಾರ್ತಾ ಇದ್ರು ಅಂತವರಿಗೆ ಇವಾಗ ಒಂದು ಬುದ್ಧಿಯನ್ನು ಕಳಿಸಲು ಸರ್ಕಾರ ಒಂದು ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ. ಬಡವರಿಗಂತ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದು ಎಷ್ಟೋ ಜನರಿಗೆ ಈ ತರದ ಸಿಲಿಂಡರ್ಗಳನ್ನು LPG ಸಿಲಿಂಡರ್ಗಳನ್ನು ಅವರಿಗೆ ಕೊಟ್ಟು ಅವರು ಬೇರೆ ಜನರಿಗೆ ಮಾರ್ತಾ ಇರುವುದೊಂದು ಕಡ್ಡಾಯವಾಗಿಯೋ ವಿಷಯವಾಗಿದೆ. ಅದಕ್ಕೋಸ್ಕರ ಈ ಒಂದು ಪ್ರಮುಖವಾದ ಯೋಜನೆಯನ್ನು ಜಾರಿಗೆ ತಂದಿರುವುದು ಸರ್ಕಾರ. ಹೌದು ವೀಕ್ಷಕರೇ, ಗ್ರಾಹಕರ ಹೊಸ LPG ಗ್ಯಾಸ್ ಸಿಲಿಂಡರ್ ಅನ್ನು ಕನೆಕ್ಷನ್ ಪಡೆದುಕೊಳ್ಳಲು ತಮ್ಮ ಆಧಾರ್ ಕಾರ್ಡ್ ಮೂಲಕ ಗುರುತನ್ನು ಪರಿಶೀಲಿಸುವುದು ಕಡ್ಡಾಯ ಮಾಡಿದೆ ಸರ್ಕಾರ. ಅಲ್ಲದೆ ಮುಂದಿನ ದಿನಗಳಲ್ಲಿ LPG ಸಿಲಿಂಡರ್ ಅನ್ನು ಈಗ ನೇರವಾಗಿ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಮಾಡಲಾಗುವುದು ಎಂದು ಕೂಡ ಹೇಳಲಾಗಿದೆ. ಇನ್ನು ಇಲ್ಲಿಯವರೆಗೂ LPG ಗ್ಯಾಸ್ ಸಿಲಿಂಡರ್ ಅನ್ನು ವಾರ್ಷಿಕವಾಗಿ ನವೀಕರಣ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ 6 ತಿಂಗಳ ಅವಧಿಯಲ್ಲಿ ನವೀಕರಣ ಮಾಡಲಾಗುವುದು. ಅಲ್ಲದೆ LPG ಕನೆಕ್ಷನ್ ಪಡೆಯುವುದು ಹಾಗೂ ನವೀಕರಣ ಹಿಂದಿನಂತೆ ಕಷ್ಟವಾಗುವುದಿಲ್ಲ ಎಂದು ಹೇಳಲಾಗಿದೆ. ಅದಕ್ಕೋಸ್ಕರ ಈ ಒಂದು 4 ಬದಲಾವಣೆಯನ್ನು ತಂದಿರುವಂತದ್ದು. ಇನ್ನು ಈಗಾಗಲೇ ಹೇಳಿರುವಂತೆ ರೇಷನ್ ಕಾರ್ಡ್ ಹಾಗೂ LPG ಸಿಲಿಂಡರ್ಗಳಿಗೆ ಸಂಬಂಧಿಸಿದ 4 ಪ್ರಮುಖ ಬದಲಾವಣೆಗಳಾಗಿದೆ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲರೂ ಕೂಡ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ಈ ಒಂದು ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಒಂದು 4 ಬದಲಾವಣೆಯಿಂದ ಈ ಒಂದು ಸರ್ಕಾರ ಎಷ್ಟು ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ. ಅದಕ್ಕೋಸ್ಕರ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಸರ್ಕಾರದಿಂದಲೇ ನಮಗೆ ತಿಳಿಸ್ತಾ ಇರುವಂಥದ್ದು. ಈ ಒಂದು ವಿಡಿಯೋ ನಿಮಗೆ ಅಂತ ಮಾಡಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನೋಡಿ. ಮತ್ತು ಇಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ ರೇಷನ್ ಕಾರ್ಡ್ನಲ್ಲಿ ಹೊಸ ಬದಲಾವಣೆಯನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವಾಗ ಹೇಳ್ತಾ ಇರೋದು LPG ಗ್ಯಾಸ್ ಸಿಲಿಂಡರ ಬಗ್ಗೆ. ಇವುಗಳ ಮುಖ್ಯವಾಗಿ LPG ಗ್ಯಾಸ್ ಸಿಲಿಂಡರ್ ಹಾಗೂ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕು. ಸಬ್ಸಿಡಿ ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿಸಿಕೊಳ್ಳಿ. ಡಿಜಿಟಲ್ ವ್ಯವಸ್ಥೆಗೆ ತಕ್ಕಂತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿ. ಹೌದು, ಡಿಜಿಟಲ್ ಯಾವ ಥರ ವ್ಯವಸ್ಥೆ ಇರುತ್ತದೆ ಅದಕ್ಕೆ ತಕ್ಕಂತೆ ಈ ಒಂದು ಅಪ್ಡೇಟ್ ನೀವು ಮಾಡಿಸಿರಲೇಬೇಕು ರೇಷನ್ ಕಾರ್ಡಿನಲ್ಲಿ. ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ರೇಷನ್ ಕಾರ್ಡಿನಲ್ಲಿ ಯಾವ ಹೊಸ ಬದಲಾವಣೆ ಬರ್ತಾವೆ ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಅದನ್ನು ಹೇಳ್ಬಿಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು 4 ಹೊಸ ಬದಲಾವಣೆಯಿಂದ ಬಹಳಷ್ಟು ಒಳ್ಳೆ ಉಪಯೋಗವಾಗುವಂಥದ್ದು. ಹೌದು ವೀಕ್ಷಕರೇ, ಹೊಸ ರೇಷನ್ ಕಾರ್ಡನ್ನು ಡಿಜಿಟಲ್ ವ್ಯವಸ್ಥೆಗೆ ಲಿಂಕ್ ಮಾಡಿಸಲಾಗುತ್ತದೆ. ಇದರಿಂದ ರೇಷನ್ ವಿತರಣೆ ಹಾಗೂ ಟ್ರ್ಯಾಕಿಂಗ್ ಸುಲಭವಾಗಿದೆ. ರೇಷನ್ ಅಂಗಡಿಯಲ್ಲಿ ರೇಷನ್ ಪಡೆಯುವುದಕ್ಕೆ ಇನ್ನು ಮುಂದೆ ಸರತಿ ಸಾಲಿನಲ್ಲಿ ಸಾಲುಗಟ್ಟಲೆ ಕಾಯುವಂಥ ಅವಶ್ಯಕತೆ ಇಲ್ಲ. ಹೌದು, ಈ ಒಂದು ಸಾಲನ್ನು ಹಚ್ಚಿ 1 ತಾಸು 2 ತಾಸು ಸಾಲು ಹಚ್ಚಿ ನೀವು ಕಾಯುವಂಥ ಅವಶ್ಯಕತೆ ಇಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಡಿಮೆ ಅವಧಿಯಲ್ಲಿ ರೇಷನ್ ಸಿಗಲಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಡಿಜಿಟಲ್ ವ್ಯವಸ್ಥೆಗೆ ಜಾರಿ ಮಾಡುವುದರಿಂದ ಅನವಶ್ಯಕ ತಪ್ಪುಗಳು ಹಾಗೂ ವಂಚನೆಗಳಿಗೆ ಬ್ರೇಕ್ ಬೀಳಲಿದೆ. ಆಧಾರ್ ಲಿಂಕ್, ಹೌದು, ಆಧಾರ್ ಲಿಂಕ್ ಅನ್ನು ಕಡ್ಡಾಯವಾಗಿ ನೀವು ಮಾಡಿಸಿರಲೇಬೇಕು. ಈ ಸೌಲಭ್ಯವನ್ನು ಫಲಾನುಭವಿಗಳು ಸರಿಯಾಗಿ ಸಿಗಲಿ, ಉಪಯೋಗಿಸಿಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ. ಮತ್ತು ಹೊಸ ನಿಯಮದ ಪ್ರಯೋಜನಗಳನ್ನು ನಾನು ನಿಮಗೆ ತಿಳಿಸ್ಬಿಡ್ತೇನೆ. ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ.
ತಿಳಿಸಲಾಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. LPG ಸಬ್ಸಿಡಿ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುವುದು, ನಗದು ನಿರ್ವಹಣೆ ಸುಲಭವಾಗಿದೆ ಮತ್ತು ರೇಷನ್ ವಿತರಣೆಯಲ್ಲಿ ಆಗುವ ತಪ್ಪುಗಳು ಮತ್ತು ವಿಳಂಬಗಳು ಇನ್ನು ಮುಂದೆ ಇರುವುದಿಲ್ಲ. ಅಲ್ಲದೆ LPG ಬಳಕೆಯಿಂದ ಸುರಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿದೆ. ಸುರಕ್ಷವಾಗಿ ಈ ಒಂದು LPG ಗ್ಯಾಸ್ ಸಿಲಿಂಡರ್ ಅನ್ನು ಬಳಸುವುದು ಸುರಕ್ಷವಾಗಿ ಇದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಸ್ಪಷ್ಟವಾಗಿ ತಿಳಿದು ಬಂದಿರುವಂಥದ್ದು. ಮತ್ತು ಇಲ್ಲಿ ಡಿಜಿಟಲ್ ವ್ಯವಸ್ಥೆಯಿಂದ ಸರ್ಕಾರಿ ಯೋಜನೆಗಳ ಬೇಗ ಹಾಗೂ ಸುಲಭವಾಗಿ ಸಿಗಲಿದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಹೌದು, ಈ ಒಂದು ಡಿಜಿಟಲ್ ವ್ಯವಸ್ಥೆಯಿಂದ ಸರ್ಕಾರಿ ಯೋಜನೆಗಳ ಬೇಗವಾಗಿ ಸಿಗುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಮತ್ತು ಇದನ್ನು ಕೇಂದ್ರ ಸರ್ಕಾರವೇ ಹೌದು ವೀಕ್ಷಕರೇ, ಈ ಒಂದು ಕೇಂದ್ರ ಸರ್ಕಾರವೇ ಇದನ್ನು LPG ಸಿಲಿಂಡರ್ ಹಾಗೂ ರೇಷನ್ ಕಾರ್ಡಿಗೆ ಸಂಬಂಧಿಸಿದಂತೆ ಮಹತ್ವದ ಬದಲಾವಣೆಯನ್ನು ತಂದಿದೆ. ಈ ಬದಲಾವಣೆಯನ್ನು ಜೂನ್ 1ರಿಂದಲೇ ಅನ್ವಯವಾಗುತ್ತದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೌದು, ಇದಕ್ಕೆ ತಾರೀಖನ್ನು ಕೂಡ ನಿಗದಿಪಡಿಸಿದ್ದಾರೆ. ಜೂನ್ 1ರಿಂದಲೇ ಅನ್ವಯವಾಗಲಿದೆ ಅಂತ ಕೂಡ ಹೇಳಿದ್ದಾರೆ. ರೇಷನ್ ಕಾರ್ಡ್ ಹಾಗೂ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತಂದಿರುವ ಈ ಬದಲಾವಣೆಯಿಂದ ಜನರಿಗೆ ಒಂದು ಸುಲಭವಾದ ದಾರಿಯನ್ನು ಮಾಡಿಕೊಟ್ಟಿರುವಂಥದ್ದು ಸರ್ಕಾರ ಅಂತ ನಾನು ನಿಮಗೆ ಹೇಳಬಲ್ಲೆ. ಏಕೆಂದರೆ ಈ ಒಂದು 4 ಹೊಸ ಬದಲಾವಣೆಯಿಂದ ಎಷ್ಟೋ ಒಂದು ಉಳಿತಾಯವಾಗುವಂಥದ್ದು ಮತ್ತು ಅದೆಷ್ಟೋ ತಾಸುಗಂಟಲೆ ನಿಲ್ಲಬೇಕಾಗಿತ್ತು ರೇಷನ್ ಅಂಗಡಿಯಲ್ಲಿ, ಅದನ್ನು ತಪ್ಪಿಸಿದೆ ಇವಾಗ ಸರ್ಕಾರ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಸರ್ಕಾರದ ಯೋಜನೆ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.